ಯಾವುದೇ ಮಾಹಿತಿಯನ್ನ ವಿರೋಧ ಪಕ್ಷದ ನಾಯಕರಿಗಾಗಲಿ ಪ್ರೋಟೋಕಾಲ್ ಪ್ರಕಾರ ಆಗಲಿ DPRಗಾಗಲಿ ಹೇಳಿತ್ತ? ಯಾವ ಆಧಾರದಲ್ಲಿ ನೀವು ವಿಧಾನಸೌಧದ ಸ್ಟೆಪ್ಗಳ ಮೇಲೆ ಮೆಟ್ಟಿಲುಗಳ ಮೇಲೆ ಮಾಡಿದ್ರಿ? ಈ ಮೆಟ್ಟಿಲುಗಳಲ್ಲಿ ಯಾರಿದ್ರು? ಈ ಮೆಟ್ಟಿಲುಗಳಲ್ಲಿ ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು. ಅವರನ್ನ ಹೈಲೈಟ್ ಮಾಡೋದಕ್ಕಾಗಿ ಅಥವಾ ಅವರ ಒತ್ತಡದಿಂದ ನೀವೇನಾದರೂ ಸೆಲೆಬ್ರೇಷನ್ ಮಾಡಿದ್ರ? ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಯಾಕೆ ಬಂದ್ರಿ? ಅಲ್ಲಿ ಉಪಮುಖ್ಯಮಂತ್ರಿಗಳೇ ಆ ಕಪ್ಪನ್ನು ಎತ್ಕೊಂಡು ಅದಕ್ಕೆ ಚುಮ್ಮಿಸ್ಕೊಂಡು ಅದನ್ನು ಓಡಾಡಿಸುವಂತ ಅಗತ್ಯ ಏನಿತ್ತು? ಇದು ಇಂಟರ್ನ್ಯಾಷನಲ್ ಸ್ಪರ್ಧೆನೂ ಆಗಿರಲಿಲ್ಲ, ಅಥವಾ ಕರ್ನಾಟಕಕ್ಕೇನೋ ಲಾಭ ಆಗುತ್ತೆ ಅನ್ನುವಂಥ ಸ್ಪರ್ಧೆನೂ ಅಲ್ಲ. ಯಾರೋ ಕರ್ನಾಟಕದ ಭಾರತದ ಹೆಸರನ್ನು ಬಹಳ ಮೇಲಕ್ಕೇರಿಸಿದ್ದಾರೆ, ಒಲಿಂಪಿಕ್ ಅಲ್ಲಿ ಗೆದ್ದು ಬಂದಿದ್ದಾರೆ ಅಂತ ಸೆಲೆಬ್ರೇಷನು ಅಲ್ಲ. ಪೂರ್ವ ತಯಾರಿ ಇಲ್ಲದೇನೆ ಪೊಲೀಸರ ಅನುಮತಿಯನ್ನು ಪಡೆಯದೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ? ಯಾವ ಆಧಾರದಲ್ಲಿ ಮಾಡಿದ್ರಿ? ಜನರ ಪ್ರಾಣಕ್ಕೆ ಯಾರು ರಕ್ಷಕರಿದ್ರು? ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂದಮೇಲೆ ನೀವು ಪೊಲೀಸರಿಗೆ ಪರ್ಮಿಷನ್ ಅನ್ನು ಯಾಕೆ ತಗೊಂಡಿಲ್ಲ? KCAಗೆ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ, DPRಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮೊದಲು ಫ್ರೀ ಅಂತ ಹೇಳಿದ್ರಿ, ರಾತ್ರಿ ಇದ್ದಕ್ಕಿದ್ದಾಗೆ ಪಾಸಸ್ ಇದೆ ಅಂತ ಹೇಳಿದ್ರಿ, ಆನ್ಲೈನ್ ಪಾಸಸ್ ಕೊಟ್ರಿ, ಮತ್ತೆ ಪಾಸಸ್ ಕ್ಯಾನ್ಸಲ್ ಮಾಡಿದ್ರಿ, ಕೇವಲ 2-3 ಗೇಟನ್ನು ಮಾತ್ರ ತೆಗೆದ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂಥ 12ಕ್ಕಿಂತ ಹೆಚ್ಚು ಗೇಟನ್ನು ನೀವು ಫ್ರೀ ಅಂದರೆ ತೆಗಿಬೇಕಾಗಿತ್ತು, ಯಾಕೆ ತೆಗೆದಿಲ್ಲ? ಇವರೆಲ್ಲರೂ ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಇರುವಂಥವರು. ಗೇಟ್ ಕ್ಲೋಸ್ ಇದ್ದಂಥ ಗೇಟನ್ನು ಓಪನ್ ಮಾಡಿದಾಗ ಪುಷ್ ಮಾಡಿ ಬಿದ್ದಂಥವರು, ಬಿದ್ದು ಗಾಯಗೊಂಡಂಥವರು ಮತ್ತು ಸತ್ತಂಥವರು. ನೀವು ಆ ಗೇಟನ್ನು ಮೊದಲೇ ಓಪನ್ ಮಾಡಿದರೆ ಇವ್ರು ಯಾರು ಕೂಡ ಸಾಯ್ತಾ ಇರಲಿಲ್ಲ, ಇವ್ರು ಯಾರು ಕೂಡ ಗಾಯಾಳುಗಳು ಆಗ್ತಾ ಇರಲಿಲ್ಲ. ಅವರ ಬದುಕಿಗೆ ಯಾರು ಹೊಣೆ? ಇವತ್ತು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕ ಮಕ್ಕಳನ್ನು ತಂದೆ ತಾಯಿಯಂದ್ರು ಕಳ್ಕೊಂಡಿದ್ದಾರೆ. ಯಾರನ್ನು ನಂಬಿ ಬಂದಿದ್ರು ಅವರು? ಸರ್ಕಾರವನ್ನು ನಂಬಿ, ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ, ಪೊಲೀಸರು ನಮಗೆ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದನ್ನು ನಂಬಿ ಬಂದಿದ್ರು. ಆದರೆ ನೀವು ಮೋಸ ಮಾಡಿದ್ರಿ. ಈ ಸರ್ಕಾರ ಒಂದು ಕೊಲೆಗಡುಕ ಸರ್ಕಾರ. ನಿಮ್ಮ ಬಾಡಿ ಲ್ಯಾಂಗ್ವೇಜು, ನೀವು ಮಾತಾಡುವಂಥ ರೀತಿ, ನೀವು ಕೇಸಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು KCA ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ. ಮೊನ್ನೆ ನಡೆದಂಥ ಪಂದ್ಯದಲ್ಲಿ 5 ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತಲ್ಲಿ ಸೇರಿದ್ರು, ಏನೂ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದ ಪೊಲೀಸರು, ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ, ಅವ್ರಿಗೇನೂ ಆಗಿರಲಿಲ್ಲ. ಆದರೆ ನೀವು ನಿಮ್ಮ ಮಕ್ಕಳನ್ನು ಪ್ರೊಜೆಕ್ಟ್ ಮಾಡೋದಕ್ಕಾಗಿ, ದೊಡ್ಡಸ್ತಿಗೆ ತೋರಿಸೋದಕ್ಕಾಗಿ ಇವತ್ತು ಈ ಜನರನ್ನು ಬಲಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದೊಂದು ಕೊಲೆಗಡುಕ ಸರ್ಕಾರ ಇದೆ. ಇವತ್ತು ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಯನ್ನು ಮಾಡಿದ್ರಿ. ಯಾರಪ್ಪ ಮ್ಯಾಜಿಸ್ಟ್ರೇಟು?